ಎಸ್ ಜೀನೂರು ಸಾರಥ್ಯದಲ್ಲಿ ಬಡವರ ಬಾರುಕೋಲು ಎಂಬ ಕನ್ನಡ ಪಕ್ಷಿಕ ಪತ್ರಿಕೆಯೊಂದು ಆರಂಭಿಸಿ ಅನ್ಯಾಯದ ವಿರುದ್ಧ ಹೋರಾಡಿ ನೊಂದವರ ಧ್ವನಿಯಾಗಿ ಅತ್ಯಂತ ವೇಗವಾಗಿ ಪ್ರಚಲಿತಗೊಂಡು ಮತ್ತೊಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದೆ. ಬಡವರ ಬಾರುಕೋಲು ನ್ಯೂಸ್ ಕನ್ನಡ ಎಂಬ ಸುದ್ದಿವಾಹಿನಿ ಪ್ರಾರಂಭಿಸಿದೆ. ಸುದ್ದಿವಾಹಿನಿಯ ಕಾರ್ಯಾಲಯ ಮತ್ತು ಸುದ್ದಿವಾಹಿನಿಯ ಲೋಗೋವನ್ನು ಸಿದ್ಧಾಶ್ರಮದ ಶ್ರೀ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರು ಹಾಗೂ ಶ್ರೀ ಸದಾನಂದ ಶರಣರು ಬಿಡುಗಡೆಗೊಳಿಸಿದರು. ಯದ್ಭಾಸತೆ ವಿಶ್ವಂ ಯತ್ಸುಖೇನಾನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ ಅಮೃತಾರ್ಥಂ ಪ್ರಪನ್ನಾನಾಂ ಯಾಸು ವಿದ್ಯಾಪ್ರದಾಯಿನಿ ಅಹರ್ನಿಶಮಹಂ ವಂದೇ ತಾಮೀಶಾನ ಮನೋರಮಾಂ. ಪ್ರಪ್ರಥಮದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಬೋಧಿಸಿರ್ತಕ್ಕಂತಹ ಜಗದಾದಿ ಜಗದ್ಗುರು ಪಂಚಪೀಠಾಧೀಶ್ವರರ ಪವಿತ್ರ ಪಾದ ಕಮಲಗಳಿಗೆ ನಮ್ಮ ಅನಂತಾನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ನನ್ನ ಆರಾಧ್ಯ ಗುರುವರಿಯರನ್ನು ಎನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು, ನನ್ನ ಆರಾಧ್ಯ ದೈವ ಸಿದ್ಧರ ಸಾಧ್ಯರ ಪ್ರಸಿದ್ಧರ ಬಯಸಿ ಬಂದ ಭಕ್ತರ ಬಯಕೆಗಳನ್ನು ಈಡೇರಿಸಲಿಕ್ಕೆ ಅಭಯ ಹಸ್ತಳಾಗಿ ನಿಂತಿರತಕ್ಕಂತಹ ಸಿದ್ಧ ಪರ್ವತದ ಬಗಳಾಮುಖಿ ಚೇತನಾಶಕ್ತಿಗೆ ನತಮಸ್ತಕನಾಗಿ ಇಂದು ನಮ್ಮ ಸಿಂಧನೂರು ನಗರದಲ್ಲಿ ಶ್ರೀ ಸಿದ್ದಪ್ಪ ಜೀನೂರ್ ಹಾಗೂ ಚೆನ್ನಾರೆಡ್ಡಿ ನಂದ್ಯಾಳ್, ಶ್ರೀ ದೇವರಾಜ್ ಜೀನೂರ್ ಹಾಗೂ ಮಂಜುನಾಥ್ ಈ ನಾಲ್ವರ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಿಸಲ್ಪಡತಕ್ಕಂತಹ ಬಡವರ ಬಾರುಕೋಲು ಕನ್ನಡ ಸುದ್ದಿವಾಹಿನಿ ದೃಶ್ಯ ಮಾಧ್ಯಮವು ನೊಂದು ಬೆಂದವರ ಧ್ವನಿಯಾಗಿ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಹಾಗೂ ವ್ಯಾವಹಾರಿಕವಾಗಿ, ಧಾರ್ಮಿಕವಾಗಿ ಈ ಒಂದು ಸತ್ಯ ಸುದ್ದಿಗಳನ್ನು ಬಿತ್ತರಿಸ್ತಕ್ಕಂತಹ ವಾಹಿನಿಯಾಗಿ ನಮ್ಮ ಈ ಒಂದು ಮಾಧ್ಯಮವು ನಮ್ಮ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತುಂಗ ಶಿಖರಕ್ಕೆ ಏರಲೆಂದು ದಯವಿಟ್ಟು ಎಲ್ಲ ಗ್ರಾಹಕರು ಈ ಸುದ್ದಿ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ತಮ್ಮೆಲ್ಲರಲ್ಲಿ ನಾನು ವಿನಂತಿಪೂರ್ವಕ ಕೇಳಿಕೊಳ್ಳುತ್ತಿದ್ದೇನೆ. ಮಾತನಾಡಿದ ಪೂಜ್ಯರು, ಬಡವರ ಬಾರುಕೋಲು ಎಂಬ ಈ ದೃಶ್ಯ ಮಾಧ್ಯಮವು ನೊಂದ ಬೆಂದವರ ಧ್ವನಿಯಾಗಿ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ವ್ಯಾವಹಾರಿಕವಾಗಿ ಸತ್ಯ ಸುದ್ದಿಗಳನ್ನು ಬಿತ್ತರಿಸುವ ವಾಹಿನಿಯಾಗಿ ಇಡೀ ನಮ್ಮ ರಾಜ್ಯದಾದ್ಯಂತ ಹೆಸರುವಾಸಿಯಾಗಲೆಂದು ಶುಭ ಹಾರೈಸಿದರು. ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ.